ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿ ಕ್ರಾಸ್ನಲ್ಲಿರುವ ವಿದ್ಯಾವನ ಕಾಲೇಜಿನಲ್ಲಿ ನಡೆದ ಆರಂಭ 2025 ಕಾರ್ಯಕ್ರಮವನ್ನು ವೈಜ್ಞಾನಿಕ ಚಿಂತನೆ ಮೂಡಿಸುವ ಮೂಲಕ ಪ್ರಸಕ್ತ ವರ್ಷದ ಶೈಕ್ಷಣಿಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲಾಯಿತು. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಹುಲಿಕಲ್ ನಟರಾಜು ಅವರಿಂದ ಪವಾಡ ರಹಸ್ಯ ಬಯಲು ಮಾಡಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲ ಬೈರಾರೆಡ್ಡಿರವರು ಮಾತನಾಡ್ತಾ, ವಿದ್ಯಾರ್ಥಿಗಳಿಗೆ ಕಾಲೇಜು ಜೀವನ ಎನ್ನುವುದು ಬಣ್ಣದ ಲೋಕ ಇದ್ದ ಹಾಗೆ. ಜವಾಬ್ದಾರಿಯನ್ನು ಮರೆತು ಬಣ್ಣದ ಲೋಕದಲ್ಲಿ ಮಾರಿ ಹೋಗ್ತಿದ್ರ ಜವಾಬ್ದಾರಿ ಅರಿತು ಓದಿನ ಕಡೆ ಗಮನ ಹರಿಸಿದರೆ 75 ವರ್ಷ ನೆಮ್ಮದಿಯ ಜೀವನ ನಡೆಸಬಹುದು. ಅಪ್ಪ ಅಮ್ಮ ಸಾಕಷ್ಟು ಕಷ್ಟಪಟ್ಟು ನಿಮ್ಮನ್ನು ಕಾಲೇಜಿಗೆ ಸೇರಿಸಿ ಶಿಕ್ಷಣ ಕೊಡಿಸ್ತಿರ್ತಾರೆ. ಅವರ ಶ್ರಮವನ್ನು ವ್ಯರ್ಥ ಮಾಡಬೇಡಿ. ಉಪನ್ಯಾಸಕರ ಮಾರ್ಗದರ್ಶನವನ್ನು ಚಾಚು ತಪ್ಪದೆ ಪಾಲಿಸಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ನಿಮ್ಮದೇ ಆದ ಕೊಡುಗೆಯನ್ನು ನೀಡಿ ಎಂದು ಪ್ರೇರಣಾದಾಯಕ ಮಾತುಗಳನ್ನು ಆಡಿದರು. ಇವತ್ತು ನಾವು ಎಲ್ಲ ಹೊಸ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಅಫಿಷಿಯಲ್ ಆಗಿ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸೀನಿಯರ್ ವಿದ್ಯಾರ್ಥಿಗಳು ಜೂನಿಯರ್ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸಿ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಅದನ್ನು ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವ ಮುಖಾಂತರ ಈ ಪ್ರೋಗ್ರಾಮ್ನ ಇನಾಗ್ರೇಷನ್ ಮಾಡಬೇಕು ಅಂತೇಳಿ ನಮ್ಮ ಹುಲಿಕಲ್ ನಟರಾಜ್ ಸರ್ ಅವರಿಗೆ ಹೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿರ್ತಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಟೀನೇಜು. ಪ್ರಪಂಚ ಎಲ್ಲ ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಜವಾಬ್ದಾರಿಯನ್ನು ಕೂಡ ಮರೆತು ಬಿಟ್ಟು ಬಣ್ಣದ ಲೋಕಕ್ಕೆ ಮಾರು ಹೋಗ್ತಾ ಇರ್ತೀರ. ನಿಮ್ಮ ಒಂದು ಜವಾಬ್ದಾರಿಗಳನ್ನು ಅರ್ಥಕೋಬೇಕು ವಿದ್ಯಾರ್ಥಿಗಳೇ. ಇವತ್ತು ನಿಮ್ಮ ಜವಾಬ್ದಾರಿಗಳನ್ನು ಅರ್ಥಕೊಂಡು ನಿಮ್ಮ ಓದಿನ ಕಡೆ ಗಮನ ಹರಿಸಿದ್ರೆ ಮುಂದೆ ನೀವು ಉಳಿದ 75 ವರ್ಷಗಳು ಏನಿದೆ ಸುಖವಾಗಿರ್ಬೋದು. ಇವಾಗ ಏನಾದರೂ ನೀವು ಈ ಮೊಬೈಲ್ ಇರ್ಬೋದು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಇಂಥ ಅಥವಾ ಪ್ರೀತಿ ಪ್ರೇಮ ಅಂತ ಏನಾದರೂ ಸುತ್ತಾಡಿದ್ರೆ ನಾಳೆ ಎಲ್ಲಿ ಓದಾಡಬೇಕಾಗ್ತದೆ ಅಂತ ಹೇಳಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಒಂದು ಹುಡುಗನ ಕೇಳ್ತಾರೆ, ಅವರಿಬ್ರು ತುಂಬಾ ಪ್ರೀತಿ ಮಾಡಿರ್ತಾರೆ. ನನಗೆ ಮದುವೆ ಆದ್ಮೇಲೆ ಊರೂರು ತೋರಿಸ್ತೀಯಾ ಅಂತ ಕೇಳ್ತಾಳೆ. ನೀನು ಒಂದು ದಿವಸ ಕೂಡ ಕೂರಿಸದೆ ಊರೂರು ತೋರಿಸ್ತೀನಿ ಅಂತ ಹೇಳ್ತಾರೆ. ಅವತ್ತು ತುಂಬಾ ಖುಷಿಯಾಗಿರ್ತಾಳೆ. ಯಾಕೆಂದ್ರೆ ಅವ್ಳು ತುಂಬಾ ಆಸೆ, ತಿರುಗಾಡಬೇಕು, ಪ್ರಪಂಚ ಎಲ್ಲ ನೋಡ್ಬೇಕು ಅಂತ. ಅದಾದ್ಮೇಲೆ ಮದುವೆ ಆದ ಒಂದು 6 ತಿಂಗಳಾದ್ಮೇಲೆ ಊರೂರು ಬಳೆ ಮಾರೋದಕ್ಕೆ ಕರ್ಕೊಂಡೋಗಿ ಊರೂರನ್ನು ಸುತ್ತಿಸ್ತಾರೆ. ಇನ್ನೊಂದು ಊರು ನೋಡ್ಬೇಕಾಗಿದೆ, ಊರು ಸಾಕಂತ ಕೇಳ್ತಾರೆ. ಅದರಿಂದ ಮುಂದೆ ಜೀವನ ರೂಪಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆವಾಗ ಏನು ಊರೂರು ತೋರಿಸ್ತಾರೆ ಅಂತಂದ್ರೆ ಅಷ್ಟು ಮಾತ್ರ ಯೋಚನೆ ಮಾಡಿದ್ರು. ಯಾವ ರೀತಿಯಲ್ಲಿ ಊರೂರು ತೋರಿಸ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಜವಾಬ್ದಾರಿ, ಸ್ಪೆಷಲಿ PUC ಮಕ್ಕಳು ಇನ್ನ ಡಿಗ್ರಿ ಕೂಡ ಬಂದಿರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥದ್ದು ನೋಡ್ಬಿಟ್ಟು ನಾವು ಇದೇ ತರ ಆಗ್ಬೋದು, ಅದೇ ತರ ಆಗ್ಬೋದು, ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಓದಿನ ಕಡೆ ಕಮ್ಮಿ ಗಮನ ಕೊಟ್ರೆ ಮುಂದೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅದರಿಂದ ನಿಮ್ಮ ಜವಾಬ್ದಾರಿಯನ್ನು ಅರಿತು ಮಾನವೀಯ ಮೌಲ್ಯಗಳನ್ನು ತಿಳ್ಕೊಳ್ತಾ ನಿಮ್ಮ ಓದು ಬರೀ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಸಮಾಜದ ಒಳಿತಿಗಾಗಿ ಉಪಯೋಗವಾಗ್ತಕ್ಕಂಥ ಓದುಗಳಾಗಬೇಕು. ಯಾಕಂದ್ರೆ ಇವಾಗ ಏನಿಲ್ಲ, ಪರ್ಸೆಂಟೇಜ್ ಎಷ್ಟಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಿಟ್ರೆ ಸಬ್ಜೆಕ್ಟ್ ಏನ್ ಕಲ್ತಿದ್ದೀರಾ ಅಂತ ಕಲಿಯಲ್ಲ. ಯಾಕೆ ಒಂದು ಡೆರಿವೇಶನ್ ಮಾಡಿದ್ರೆ ಫಿಸಿಕ್ಸ್ ಅಲ್ಲಿ ಆ ಡೆರಿವೇಶನ್ ಮಾರ್ಕ್ಸ್ ಬರ್ತದೆ ಅಂತ ಯೋಚನೆ ಮಾಡ್ತಾರೆ ಬಿಟ್ರೆ ಆ ಡೆರಿವೇಶನ್ ಉಪಯೋಗ ಏನು ಅಂತ ಗೊತ್ತಾಗಲ್ಲ, ತಿಳ್ಕೊಳ್ಳಲ್ಲ. ಅಕೌಂಟ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಇದರಿಂದ ನಾವು ಏನು ಅರ್ಥಕೊಂಡ್ವಿ ಅಂತ ತಿಳ್ಕೊಳ್ಳೋ ಬದಲು ಇದರಲ್ಲಿ ಆನ್ಸರ್ ಬಂತ ಅಂತ ಮಾತ್ರ ಯೋಚನೆ ಮಾಡ್ತಾರೆ. ಕೆಮಿಸ್ಟ್ರಿಯಲ್ಲಿ ಒಂದು ರಿಯಾಕ್ಷನ್ ಆದಾಗ ಏನಾಗ್ತದೆ ಅಂತ ಯೋಚನೆ ಮಾಡಲ್ಲ. ಆದ್ರೆ ಇದು ರಿಯಾಕ್ಷನ್ ಇತರ ಬರ್ತದೆ, ಮಾರ್ಕ್ಸ್ ಬರ್ತದೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕೂಡ ಇವಾಗ ಎಕನಾಮಿಕ್ಸ್ ಓದ್ತಾ ಇರ್ಬೇಕಾದ್ರೆ ಆ ಎಕಾನಮಿ ಬಗ್ಗೆ ನಾವು ಎಷ್ಟು ಅನಲೈಸ್ ಮಾಡಿದ್ವಿ ಅಂತ ಯೋಚನೆ ಮಾಡಬೇಕು. ಬರೀ ಎಕನಾಮಿಕ್ಸ್ ಓದಿದ್ವಿ, ಆ ಪ್ರಶ್ನೆಗೆ ಅಷ್ಟೇ ಉತ್ತರ, ಅಷ್ಟು ಮಾತ್ರ ಓದಿದ್ರೆ ಸಾಕು ಅನ್ಬಾರ್ದು. ಪ್ರತಿ ವಿಷಯ ಕೂಡ ಅಂಕಗಳಿಗೆ ಸೀಮಿತವಾಗದೆ ಆ ಒಂದು ಸಬ್ಜೆಕ್ಟ್ ನ ಅರಿಬೇಕು ಅಂತ ಅರ್ಥಕೋಬೇಕು ಅಂತ ಓದ್ಬೇಕು. ಒಂದು ಲ್ಯಾಂಗ್ವೇಜ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನೀವು ಸಾಹಿತ್ಯವನ್ನು ಕಲ್ತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ವಿನಃ ನನಗೇನು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಇಲ್ಲ, ನಾನು ಕಾಮರ್ಸ್ ಸ್ಟೂಡೆಂಟು, ಸೈನ್ಸ್ ಸ್ಟೂಡೆಂಟ್ಗೆ ಅದ್ರ ಉಪಯೋಗ ಇಲ್ಲ ಅಂತ ಹೋಗ್ಬಾರ್ದು. ವಿದ್ಯಾರ್ಥಿಗಳೇ, ಅಂಕಗಳಿಗೆ ಓದಬೇಡಿ, ನೀವೊಂದು ಕೆಲಸಕ್ಕೋಸ್ಕರ ಓದಬೇಡಿ, ನೀವು ಕೆಲಸ ಕೊಡುವಂತವರಾಗಿ. ಯಾಕೆಂದ್ರೆ ನೀವು ಫೈಲ್ ಇಟ್ಕೊಂಡು ಕೆಲಸಕ್ಕೆ ಹೋಗುವಂತ ವಿದ್ಯಾರ್ಥಿಗಳಾಗಬಾರ್ದು.
4 ಜನಕ್ಕೆ ನೀವು ಕೆಲಸ ಕೊಡ್ತಕ್ಕಂಥವ್ರಾಗಬೇಕು ನಾಳೆ ಅಂತ ಪ್ರಜೆಗಳಾಗಬೇಕು ಅಂತ ಹೇಳ್ತಾ, ಮತ್ತೆ ನಿಮ್ಮ ಉಪನ್ಯಾಸಕರು ಏನ್ ಹೇಳ್ತಾರೆ ಕಾಲೇಜಿನಲ್ಲಿ ಚಾಚು ತಪ್ಪದೆ ಅದನ್ನ ಪಾಲಿಸಿ ಎಲ್ಲಾ ಉಪನ್ಯಾಸಕರು ಅವರ ಜೀವನದ ಆಗುವಗಳನ್ನೆಲ್ಲ ಅರ್ತು ಅವರಿಗಿಂತ ಚೆನ್ನಾಗಿ ಆಗಬೇಕು ಅಂತ ಇಷ್ಟಪಡ್ತಕ್ಕಂಥವ್ರು, ಸಮಾಜದಲ್ಲಿ ಎಲ್ಲಾ ವೃತ್ತಿಗಳಿಗಿಂತ ಶ್ರೇಷ್ಠವಾಗಿ ಒಬ್ಬ ಉಪನ್ಯಾಸಕರು ಉಪಾಧ್ಯಾಯರು ಮಾತ್ರ ನನಗಿಂತ ಒಳ್ಳೆ ಸ್ಥಾನದಲ್ಲಿ ಇರಬೇಕು ಅಂತ ನೋಡ್ತಾರೆ. ಒಬ್ಬ ಲಾಯರ್ ಆದ್ರೆ ಏನ್ ಮಾಡ್ತಾರೆ, ಒಬ್ಬ ಕಳ್ತನ ಮಾಡೋ ಅಥವಾ ಯಾವ್ದೋ ಒಂದು ಕೇಸ್ ಹಾಕೊಂಡು ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಅಲ್ವಾ. ಸೊ ಒಬ್ಬ ವೈದ್ಯರು ಏನಾಗ ಮಾಡ್ತಾ ಇರ್ತಾರೆ, ನಾನು ಇನ್ನೊಂದಷ್ಟು ಜನ ರೋಗಿಗಳು ಬರೀ ಕೊರೋನಾ ತರದ್ದು ಬಂದ್ರೆ ನನ್ನ ಸಾಲಗಳೆಲ್ಲ ತೀರಿಸ್ಕೋಬಹುದು ಅಥವಾ ದೊಡ್ಡ ಕೋಟ್ಯಾಂತರ ರೂಪಾಯಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಉಪನ್ಯಾಸಕರು ಮಾತ್ರ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಒಳಗಡೆ ಇಟ್ಕೊಂಡು ನನಗಿಂತ ಒಳ್ಳೆ ಮಾರ್ಕ್ಸು ಮತ್ತೆ ಒಳ್ಳೆ ಪ್ರಜೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಅದರಿಂದ ಉಪನ್ಯಾಸಕರ ಮಾರ್ಗದರ್ಶನವನ್ನ ನೀಟಾಗಿ ಪಡ್ಕೊಳ್ಳಿ. ನೀವು ಅದನ್ನು ವ್ಯರ್ಥ ಆಗೋದಕ್ಕೆ ಬಿಡಬೇಡಿ. ಅಪ್ಪ ಅಮ್ಮ ಎಷ್ಟೋ ಜನ ನಮ್ಮಲ್ಲಿ ಇರ್ತಕ್ಕಂಥವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ತಾ ಅವರ ಜೀವನವನ್ನೆಲ್ಲ ನಿಮಗಾಗಿ ಮುಡ್ಬಿಟ್ಟಿದ್ದಾರೆ. ಅವ್ರೇನು ಹೊರಗಡೆ ಒಂದು ದಿವಸ ಹೋಟ್ಲಲ್ಲಿ ಊಟ ಮಾಡೋದು ಬಿಟ್ಟು ಅದನ್ನೇ ತಗೊಂಡು ಬಂದು ನಿಮ್ಗೋಸ್ಕರ ಸ್ಪೆಂಡ್ ಮಾಡ್ತಾರೆ. ನಿಮ್ಗೋಸ್ಕರ ಒಳ್ಳೆ ಬಟ್ಟೆ ಕೊಡಿಸಿ ಅವ್ರು ಬೇಕಾದ್ರೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಬಟ್ಟೆನ ಒಗೆದು ಹಾಕೊಳ್ತಾರೆ ಹಬ್ಬಗಳು ಬಂದಾಗ. ಯಾಕೆ ಹೇಳಿ, ನೀವು ಚೆನ್ನಾಗಿರ್ಬೇಕು. ಅವರ ದುಡಿಮೆಯ 70% ಭಾಗ ಎಲ್ಲಾನು ನಿಮ್ಮ ಓದಿಗಾಗಿ ಮತ್ತು ನಿಮ್ಮ ಒಳಿತಿಗಾಗಿ ಮುಡುಪಾಕಿಟ್ಟಿರ್ತಾರೆ. ಅದರಿಂದ ನಿಮ್ಮ ಜವಾಬ್ದಾರಿಗಳನ್ನು ತಿಳ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಂದಿರಿಗೆ, ಉಪಾಧ್ಯಾಯರಿಗೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ಗೌರವಿಸುವುದನ್ನ ಕಲಿತುಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.